పెను తుఫాను తలొంచి చూసే తొలి నిప్పు కణం అతడే. मतलब मुसलमान का मतलब कांग्रेस, కాంగ్రెస్ కా మతలబ్ ముసల్మాన్. ఇది నమ్మ బతుకు బురదలో పంది బతుకుతుంది, నువ్వు బతుకుతున్నావు ఎందుకురా ఎదవన్నారు ఎదవ ఎంగిలి కూడు కాసపడే కుక్కల సిగ్గు నా లజ్జ. ನಮಸ್ಕಾರ ವೀಕ್ಷಕರೇ, ನಾನು ಹಿಂದೂ ಶಿವಸೇನಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ವೆಂಕಟ್. ವೀಕ್ಷಕರೇ, ಇಂದಿನ ವಿಡಿಯೋ ಬ್ರಹ್ಮಕುಮಾರಿಯವರ ಬಗ್ಗೆ, ಮುಖ್ಯವಾಗಿ ನಮ್ಮ ಹಿಂದೂಗಳಿಗೆ ಶಿವರಾತ್ರಿ ಬರ್ತಾ ಇದೆಯಲ್ಲ ವೀಕ್ಷಕರೇ. ಶಿವರಾತ್ರಿ ಬಂತು ಅಂದರೆ ಸಾಕು, ಬ್ರಹ್ಮಕುಮಾರಿಯರಿಗೆ ಸುಗ್ಗಿನೇ ಸುಗ್ಗಿ. ಎಲ್ಲೆಲ್ಲಿ ದೇವಾಲಯಗಳು ಇರುತ್ತವೋ ಅಲ್ಲಲ್ಲಿ ಬೆಲ್ಲದ ಮೇಲೆ ನೊಣ ಹೇಗೆ ಮುಚ್ಚಿರುತ್ತವೋ ಹಾಗೆ ಈ ದೇವಾಲಯಗಳಲ್ಲಿ ಮುಚ್ಚಿರ್ತಾರೆ ಇವರು. ಮತ್ತು ಉಳಿದ ದಿನಗಳಲ್ಲಿ ದೇವಾಲಯಗಳಿಗೆ ಹೋಗೋದಿಲ್ಲ, ಪೂಜೆ ಮಾಡುವುದಿಲ್ಲ, ನಮಸ್ಕಾರ ಮಾಡೋದಿಲ್ಲ, ಕುಂಕುಮ ಹಚ್ಚೋದಿಲ್ಲ, ಊದಿನ ಕಡ್ಡಿ ಹಚ್ಚೋದಿಲ್ಲ, ತೆಂಗಿನಕಾಯಿ ಹೊಡೆಯೋದಿಲ್ಲ, ದೇವರಿಗೂ ಸ್ನಾನ ಮಾಡುವುದು ಇಲ್ಲ, ದೇವರಿಗೆ ನಮಸ್ಕಾರ ಮಾಡುವುದು ಇಲ್ಲ ಅವರು. ಸೊ ಅವರು ಏನ್ ಮಾಡ್ತಾರೆ ಅಂದ್ರೆ, ಶಿವರಾತ್ರಿ ಬಂತಂದ್ರೆ ಹಿಂದೂ ದೇವಾಲಯಗಳಿಗೆ ದಾಳಿ ಮಾಡ್ತಾರೆ, ಹಿಂದೂಗಳನ್ನು ಬ್ರಹ್ಮಕುಮಾರಿ ಮತಕ್ಕೆ ಕನ್ವರ್ಟ್ ಮಾಡುವ ಪ್ರಯತ್ನ ಮಾಡ್ತಾರೆ. ಸೊ ಹಾಗಾಗಿ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸುವುದೇನೆಂದರೆ, ಇವಾಗ ನಮ್ಮ ರಾಜ್ಯಾಂಗದ ಪ್ರಕಾರ ಯಾರ ಮತವಾದರೂ ಅವರು ಪ್ರಚಾರ ಮಾಡಿಕೊಳ್ಳಬಹುದು ಅಂತೇಳಿ ಒಂದು ಹಕ್ಕನ್ನು ಕೊಟ್ಟಿದೆಯಲ್ಲ, ಹಾಗೆ ಆ ಹಕ್ಕು ನಮಗೂ ಕೊಟ್ಟಿದೆ, ಹೌದಿಲ್ಲ? ಅವರು ಏನು ಹೇಳ್ತಾರೆ ಅದನ್ನು ಪ್ರಶ್ನಿಸುವ ಹಕ್ಕು ನಮಗೂ ಕೊಟ್ಟಿದೆ. ಸೊ ವೀಕ್ಷಕರೇ, ನೀವು ಮಾಡಬೇಕಾದ ಈ ಹಿಂದೂ ಧರ್ಮವನ್ನು ರಕ್ಷಣೆ ಮಾಡುವುದು ಹಿಂದೂಗಳ ಕೈಯಲ್ಲೇ ಇದೆ. ಅದು ಹೇಗೆ ಅಂದರೆ, ನಾನು ಹೇಳ್ತೇನೆ, ಚೆನ್ನಾಗಿ ಕೇಳಿ. ಬ್ರಹ್ಮಕುಮಾರಿಯರು ನಮ್ಮ ಹಿಂದೂ ದೇವಾಲಯಗಳಲ್ಲಿ ಮಾತ್ರ ಬರ್ತಾರೆ. ಮತ್ತೆ ಅವರು ಜೀಸಸ್ ಕ್ರೈಸ್ಟ್ ಹೇಳಿದ ಗಾಡ್ ಇಸ್ ಲೈಟ್ನು ನಂಬುತ್ತಾರೆ. ಕುರಾನ್ನಲ್ಲಿ ಅಲ್ಲಾ ಹೇಳಿದನಲ್ಲ, ಅಲ್ಲಾ ನೂರ್ ಹೇ, ನೂರ್ ಅಂದ್ರೆ ತಿರ್ಗ ಜ್ಯೋತಿನೇ ಬರುತ್ತೆ ಅರ್ಥ ಅಂತ ಹೇಳ್ತಾರೆ. ಆದರೆ ಮುಸ್ಲಿಂ ಮಸ್ಜಿದ್ಗಳಲ್ಲಿ ಹೋಗೋದಿಲ್ಲ, ದರ್ಗಾಗಳಲ್ಲಿ ಹೋಗೋದಿಲ್ಲ, ಕ್ರಿಶ್ಚಿಯನ್ ಚರ್ಚ್ಗಳಲ್ಲಿ ಹೋಗೋದಿಲ್ಲ. ಇವರು ಓನ್ಲಿ ಹಿಂದೂ ಧರ್ಮದಲ್ಲೇ ಬರ್ತಾರೆ, ಹಿಂದೂ ದೇವಾಲಯಗಳಲ್ಲೇ ಬರ್ತಾರೆ. ಆದರೆ ಹಿಂದೂ ದೇವಾಲಯಗಳಲ್ಲಿ, ಹಿಂದೂ ಧರ್ಮದಲ್ಲಿ ಹೇಳಿರ್ತಕ್ಕಂಥ ಶಿವ ಪರಮಾತ್ಮ ಇವು ಎಲ್ಲ ಸುಳ್ಳು ಅಂತ ಹೇಳ್ತಾರೆ. ಅಂದ್ರೇನು, ನಾವು ಶಿವ ಪರಮಾತ್ಮನ ಶರೀರದ ರೂಪದಲ್ಲಿ ಆರಾಧನೆ ಮಾಡ್ತೀವಲ್ಲ, ಶಿವ ಪಾರ್ವತಿ ಅಂತ ಹೇಳ್ತೀವಿ, ಹೌದಲ್ಲ? ಆದರೆ ಅವರು ಶಿವ ಪಾರ್ವತಿ ಅಲ್ಲ ಅವರು ಅಂತ ಹೇಳ್ತಾರೆ. ಪಾರ್ವತಿ ಶಿವನ ಹೆಂಡತಿ ಅಲ್ಲ, ಪಾರ್ವತಿ ಶಂಕರನ ಹೆಂಡತಿ, ಶಂಕರ ಬೇರೆ ಶಿವ ಬೇರೆ ಅಂತ ಹೇಳ್ತಾರೆ ಅವರು. ಮತ್ತೆ ಹಿಂದೂಗಳು ಆಲೋಚನೆ ಮಾಡಬೇಕು. ಮತ್ತೆ ಹಿಂದೂ ಧರ್ಮದ ಮೇಲೆ ಬದುಕುತ್ತಿರುವ ಬ್ರಾಹ್ಮಣರು, ಧರ್ಮಗುರುಗಳು, ಪ್ರವಚನಕಾರರು, ಪಂಡಿತರು, ಸಾಧುಗಳು, ಸನ್ಯಾಸಿಗಳು ಮತ್ತೆ ಇದ್ರ ಬಗ್ಗೆ ಯೋಚನೆ ಮಾಡಬೇಕಲ್ಲ. ಇವರು ಶಿವ ಬೇರೆ ಶಂಕರ ಬೇರೆ ಅಂತ ಯಾವ ಗ್ರಂಥಗಳ ಆಧಾರದ ಮೇಲೆ ಹೇಳ್ತಾರೆ? ನಮ್ಮ ಹಿಂದೂ ಗ್ರಂಥಗಳಲ್ಲಿ ಯಾವ ಗ್ರಂಥದಲ್ಲಿ ಬರೆದಿದ್ದಾರೆ ಶಿವ ಬೇರೆ ಶಂಕರ ಬೇರೆ ಅಂತೇಳಿ ಬರೆದಿದ್ದಾರ ಅಂತ ಕೇಳಿದರೆ ಅವ್ರೇನು ಹೇಳ್ತಾರೆ? ಅವೆಲ್ಲ ಮನುಷ್ಯರು ಬರೆದವು, ಹಿಂದೂ ಗ್ರಂಥಗಳಲ್ಲಿ ಇರತಕ್ಕಂಥವೆಲ್ಲ ಮನುಷ್ಯರು ಬರೆದವು, ಅವು ಸತ್ಯ ಅಲ್ಲ. ಇವರು ಶಿವಬಾಬಾ ಇದನ್ನೆಲ್ಲ ದಾದಾ ಲೇಖರಾಜ್ ತ್ರಿಪಾಠಿ ಈತ ಹೇಳ್ತಾನಂತೆ, ಪರಮಾತ್ಮ ಈತನ ಶರೀರದೊಳಗೆ ಬಂದು ಜ್ಞಾನವನ್ನು ಕೊಟ್ಟಿದ್ದಾನಂತೆ, ಅದನ್ನೇ ಇವರು ಹೇಳ್ತಾರೆ. ನಮ್ಮ ಹಿಂದೂ ಗ್ರಂಥಗಳನ್ನ ಇವರು ಅನುಸರಿಸುವುದಿಲ್ಲ ಬ್ರಹ್ಮಕುಮಾರಿಯರು. ಸೊ ವೀಕ್ಷಕರೇ, ಮತ್ತೆ ಈ ವಿಡಿಯೋದ ಮೂಲಕ ನಿಮಗೆ ತಿಳಿಸಪಡಿಸುವುದೇನೆಂದರೆ, ಶಿವರಾತ್ರಿ ಬಂತು ಅಂದ್ರೆ ಸಾಕು, ಶಿವನ ಬಗ್ಗೆ ಹಿಂದೂಗಳಿಗೆ ಜ್ಞಾನ ಕೊಡ್ತಾರೆ. ಆದ್ರೆ ಶಿವರಾತ್ರಿ ಇವರು ಆಚರಿಸುವುದಿಲ್ಲ. ಸೊ ಏನ್ ಮಾಡಬೇಕಂದ್ರೆ, ಈ ಬ್ರಹ್ಮಕುಮಾರಿ ನಮ್ಮ ಹಿಂದೂ ದೇವಾಲಯಗಳಲ್ಲಿ ಬಂದಾಗ ಪಾಂಪ್ಲೆಂಟ್ ಹಿಡ್ಕೊಂಡು, ಕೆಲವು ಪುಸ್ತಕಗಳು ಹಿಡ್ಕೊಂಡು ಬರ್ತಾರೆ. ಬಂದಾಗ ಅವರ ಮತವನ್ನು ಪ್ರಚಾರ ಮಾಡಲು ಎಲ್ಲಿ ಬರ್ತಾರೆ? ಹಿಂದೂ ದೇವಾಲಯಗಳಲ್ಲೇ ಮಾತ್ರ ಬರ್ತಾರೆ. ಸೊ ಬಂದಾಗ ಏನು ಮಾಡ್ಬೇಕಂದ್ರೆ, ನಾವು ವೀಕ್ಷಕರೇ ಅವರನ್ನು ಕೇಳಿ ಪ್ರಶ್ನೆ ಮಾಡಿ, ಅವ್ರಿಗೆ ಪಾಂಪ್ಲೆಂಟ್ ಕೊಡೋದಕ್ಕೆ ಬರ್ತಾರೆ, ಆ ಪಾಂಪ್ಲೆಂಟ್ ತಗೊಳ್ರಿ, ಏನಯ್ಯ ಈ ಪಾಂಪ್ಲೆಂಟ್ ಅಂತ ಹೇಳಿದ್ರೆ ಅವರು ಬ್ರಹ್ಮಕುಮಾರಿ ಜ್ಞಾನದ ಬಗ್ಗೆ ಹೇಳ್ತಾರೆ. ಅವರ ಹಣೆ ಮೇಲೆ ಕುಂಕುಮ ಹಚ್ಚೋದಿಲ್ಲ. ಕುಂಕುಮ ಯಾರು ಹಚ್ಚೋದಿಲ್ಲ ವೀಕ್ಷಕರಿಗೆ? ನಿಮ್ಗೆಲ್ಲ ಗೊತ್ತಿರೋದಿಲ್ಲ, ಕ್ರಿಶ್ಚಿಯನ್ನರು ಮತ್ತು ಮುಸಲ್ಮಾನರು ಕುಂಕುಮ ಹಚ್ಚೋದಿಲ್ಲ, ಹೌದಲ್ವಾ? ಹಾಗ ಮತ್ತೆ ಈ ಬ್ರಹ್ಮಕುಮಾರಿ ಮತ್ತು ಮುಸ್ಲಿಮ ಕ್ರಿಶ್ಚಿಯನ್ ಎಂಬುದು ನೀವೇ ಕೇಳಿ.
ಯಾಕಂದ್ರೆ ಹಿಂದೂ ಸನಾತನ ಧರ್ಮದ ಹಿಂದೂಗಳು ಪ್ರತಿಯೊಬ್ಬರು ಸಿಂಧೂರ ಕುಂಕುಮ ಹಚ್ಚೋದು ನಮ್ಮ ಹಿಂದೂ ಸಂಪ್ರದಾಯ, ಹಿಂದೂ ಧರ್ಮ, ಹೌದಲ್ವಾ? ಅವ್ರು ಹಚ್ಚೋದಿಲ್ಲ ಅಂದ್ರೆ ಮತ್ತೆ ನಮ್ಮ ಹಿಂದೂಗಳಲ್ಲ ಅವರು, ಹೌದಲ್ವಾ? ಸೊ ಹಾಗಾಗಿ ಏನ್ ಮಾಡ್ತಾರೆ ಅಂದ್ರೆ ದೇವಾಲಯಗಳಲ್ಲಿ ಅವರ ಮತ ಪ್ರಚಾರ ಮಾಡಲು ಬಂದಾಗ ಮೊದಲು ಅವ್ರಿಗೆ ಕುಂಕುಮವನ್ನು ಹಚ್ಚಿ, ಅವ್ರು ಕುಂಕುಮ ಹಚ್ಕೊಳ್ಳೋದಿಲ್ಲ, ಗೊತ್ತಾದ? ಯಾಕ ಅವರು ನಮ್ಮ ಹಿಂದೂ ಧರ್ಮವನ್ನು ಅನುಸರಿಸೋದಿಲ್ಲ ಅವರು. ಸೊ ಕುಂಕುಮ ಹಚ್ಕೊಳ್ಳೋದಿಲ್ಲ ಅಂದ್ರೆ ನೀವು ಇಲ್ಲಿಂದ ಜಾಗ ಖಾಲಿ ಮಾಡಿ, ನಮ್ಮ ದೇವಾಲಯಗಳಲ್ಲಿ ನೀವು ಎದಕ್ಕೆ ಬಂದ್ರಿ ಅಂತ ಕೇಳ್ತಾರ, ಕೇಳ್ರಿ, ಹೌದಲ್ಲ? ಇಲ್ಲ ಅವ್ರು ಪಾಂಪ್ಲೆಟ್ ಕೊಡ್ತಾರೆ. ಏನಂತ ಕೊಡ್ತಾರೆ? ಅವ್ರು ಪಾಂಪ್ಲೆಟ್ ಕೊಟ್ಟಾಗ ನಮ್ದು ಶಿವ ಪರಮಾತ್ಮ, ಮತ್ತು ನಾವು ಶಿವ ಪರಮಾತ್ಮ ನಮ್ಮಲ್ಲಿ ಐದನಲ್ರಿ, ಶಿವಲಿಂಗ ಅಂತ ಕೇಳ್ರಿ. ಇಲ್ಲ ನೀವು ಬ್ರಹ್ಮಕುಮಾರಿ ಆಶ್ರಮಕ್ಕೆ ಬರ್ರಿ, ನಿಮಗೆ ಎಲ್ಲ ಜ್ಞಾನ ಸಿಗುತ್ತೆ, 7 days ಕೋರ್ಸ್ ಅಂತ ಹೇಳ್ತಾರೆ. ಅವ್ರು ಆ ಮಾತಂದಾಗ ಮತ್ತೆ ನೀವು ಇಲ್ಲಿಗೆ ಯಾಕೆ ಬಂದ್ರಿ? ನಿಮಗೆ ಜ್ಞಾನ ಇಲ್ಲದ್ರೆ ಇಲ್ಲಿಗೆ ಯಾಕೆ ಬಂದ್ರಿ? ನಾವು ಕೇಳೋ ಪ್ರಶ್ನೆ ಉತ್ತರ ಕೊಡಿ ಅಂತ ಕೇಳಿ, ಏನು ನಿಮ್ಮ ಬ್ರಹ್ಮಕುಮಾರಿ ಮಹತ್ವ, ಏನು ಜ್ಞಾನ ಕೊಡ್ತೀರ ಅಂತ ಅವ್ರನ್ನ ಕೇಳ್ರಿ. ಅವ್ರೇನು ಹೇಳ್ತಾರೆ? ಇಲ್ಲ ನೀವು ನಮ್ಮ ಆಶ್ರಮಕ್ಕೆ ಬರ್ರಿ, ನಿಮ್ಗೆ ಅಲ್ಲೆಲ್ಲ ಡಿಟೇಲ್ ಆಗಿ ಹೇಳ್ತಾರೆ ಅಂತ ಹೇಳ್ತಾರೆ ಅವರು. ಮತ್ತೆ ಅಲ್ಲಿ ಡಿಟೇಲ್ ಆಗಿ ಹೇಳ್ತಾ ಇದ್ರೆ ನೀವು ಇಲ್ಲಿಗೆ ಯಾಕೆ ಬಂದಿರಿ? ಮತ್ತೆ ನಿಮ್ಗೆ ಏನು ಜ್ಞಾನ ಇಲ್ಲ ಅಂದ್ರೆ ನೀವು ಹೆಂಗ ಇಲ್ಲಿ ಬಂದು ನಮ್ಗೆ ಪ್ರಚಾರ ಮಾಡ್ತೀರಿ ಅಂತ ಕೇಸಿ ಕಪಾಳ ಮೋಕ್ಷ ಮಾಡಿ ಕಳಿಸ್ರಿ. ಕಪಾಳ ಮೋಕ್ಷ ಅಂದ್ರೇನು? ಅವ್ರಿಗೆ ಸರಿಯಾದ ಜವಾಬು ಕೊಟ್ಟು ಕಳಿಸ್ರಿ. ನೀವು ಇನ್ನೊಂದ್ಸಲ ಬರಬೇಡಿಲ್ಲ, ನಾವು ಬಂದಾಗ ನೀವು ಜ್ಞಾನ ಕೊಡ್ರಿ. ಮತ್ತು ನೀವು ಜ್ಞಾನ ಕೊಡೋದಕ್ಕೆ ನೀವು ಪ್ರಚಾರ ಮಾಡ್ತಿದ್ದೀರಲ್ಲ, ಪ್ರಚಾರ ಮಾಡುವಾಗ ಯಾರು ಏನೇ ಪ್ರಶ್ನೆ ಕೇಳಿದ್ರು ಸಮಾಧಾನ ಹೇಳುವ ಶಕ್ತಿ, ಸಾಮರ್ಥ್ಯ ನಿಮ್ಮಲ್ಲಿದ್ದರೆ ಮಾತ್ರ ಪಾಂಪ್ಲೆಟ್ ಇಟ್ಕೊಂಡು ನಮ್ಮ ದೇವಾಲಯದಲ್ಲಿ ಬರ್ರಿ. ನಮ್ಮ ದೇವಾಲಯದಲ್ಲಿ ಬಂದರೆ ಮೊದಲು ನೀವು ಕುಂಕುಮ ಹಚ್ಕೋಬೇಕು ಅಂತ ಈ ರೀತಿಯಾಗಿ ಅವರನ್ನು ಪ್ರಶ್ನೆ ಮಾಡಿ. ಹಾಗೂ ವೀಕ್ಷಕರೇ, ಈ ವಿಡಿಯೋದ ಮೂಲಕ ನಾವು ನಮ್ಮ ಹಿಂದೂ ಸಾಧುಗಳು, ಗುರುಗಳು, ಪ್ರವಚನಕಾರರು, ಪಂಡಿತರು ಹಾಗೂ ಗುಡಿಯಲ್ಲಿರ್ತಕ್ಕಂಥ ಬ್ರಾಹ್ಮಣರಿಗೂ ಸಹ, ಪ್ರತಿಯೊಂದು ಗುಡಿಯಲ್ಲಿರ್ತಕ್ಕಂಥ ಬ್ರಾಹ್ಮಣರು ಸಹ ಈ ವಿಡಿಯೋದಲ್ಲಿ ನಾನು ಹೇಳಲು ಬಯಸುವುದೇನೆಂದರೆ, ವೀಕ್ಷಕರೇ ಮತ್ತು ಪಂಡಿತರೇ, ಬ್ರಾಹ್ಮಣರೇ, ಪೂಜಾರಿಗಳೇ ಮತ್ತು ಸಾಧುಗಳೇ, ಸಂತುಗಳೇ, ನೋಡಿ, ಈ ಕಲಿಯುಗದಲ್ಲಿ ಪಾಷಾಂಡ ಮತಗಳು ಬರ್ತಾವಂತೇಳಿ ನಮ್ಮ ಭವಿಷ್ಯ ಪುರಾಣದಲ್ಲಿ ಬರೆದಿದ್ದಾರೆ, ಎಲ್ಲ ಹೇಳಿದ್ದಾರೆ, ಹೌದಲ್ಲ? ಸೊ ಮತ್ತೆ ಅವರೆಲ್ಲ ಅಲ್ಲಿ ಕ್ರಿಶ್ಚಿಯನ್ ಮತದಲ್ಲಿ ಪಾಸ್ಟರ್ಗಳು ತಮ್ಮ ಮತವನ್ನು ಪ್ರಚಾರ ಮಾಡ್ತಾರೆ, ಪಾಂಪ್ಲೆಂಟು ಬೈಬಲ್ ಹಿಡ್ಕೊಂಡು. ಈ ಬ್ರಹ್ಮಕುಮಾರಿಯರು ತಮ್ಮ ಮತವನ್ನು ಪ್ರಚಾರ ಮಾಡ್ತಾರೆ, ಪಾಂಪ್ಲೆಂಟು ತಮ್ಮ ಪುಸ್ತಕಗಳು ಹಿಡ್ಕೊಂಡು, ಹೌದಲ್ವಾ? ಮತ್ತೆ ಹಿಂದೂ ಧರ್ಮವನ್ನು ರಕ್ಷಿಸುವುದಕ್ಕಾಗಿ ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಗುರುಗಳು, ಪ್ರವಚನಕಾರರು, ಪಂಡಿತರು ಹಾಗೂ ಬ್ರಾಹ್ಮಣರು ಮತ್ತೆ ಏನು ಹೋಳಿಗೂಡೋದು, ಆಶ್ರಮದಲ್ಲಿ ಮಲ್ಕೊಳ್ಳೋದೇನ ನಿಮ್ಮ ಕೆಲಸನ? ಮತ್ತೆ ಅವರ ಹಾಗೆ ನೀವು ಧರ್ಮ ರಕ್ಷಣೆ ಮಾಡಬೇಕಲ್ಲ. ಪ್ರತಿ ಹಿಂದೂ ಮನೆಗಳಿಗೆ ಹೋಗಿ ಧರ್ಮದ ಬಗ್ಗೆ, ನಮ್ಮ ದೇವರುಗಳ ಬಗ್ಗೆ ಜ್ಞಾನ ಕೊಟ್ಟು ಅವರಿಗೆ ಬೇರೆ ಮತಗಳಿಗೆ ಹೋಗುವುದ ಹಾಗೆ ನೋಡಿಕೊಳ್ಳುವುದು ನಿಮ್ಮ ಜವಾಬ್ದಾರಿಯೋ ಅಲ್ಲವೋ? ಏನು ನಮ್ಮಂತ ಸಾಮಾನ್ಯ ಹಿಂದೂಗಳೇ ಹೋರಾಡಬೇಕಾ ನಮ್ಮ ಧರ್ಮವನ್ನು ರಕ್ಷಿಸಿಕೊಳ್ಳಲು? ಮತ್ತು ನೀವು ಸಾಧುಗಳು, ಸಂತುಗಳು, ಪಂಡಿತರು, ಪ್ರವಚನಕಾರರು ಯಾಕಾಗಿರಿ ಮತ್ತೆ, ಹೌದಲ್ಲ ವೀಕ್ಷಕರೇ? ಸೊ ಹಾಗಾಗಿ ಈ ವಿಡಿಯೋದ ಮೂಲಕ ಅವರಿಗೂ ನಾನು ಹೇಳ್ತಾ ಇದ್ದೇನೆ, ದಯವಿಟ್ಟು ಆಶ್ರಮದಲ್ಲೇ ಮಲಗಿಕೊಳ್ಳಲಾರದೆ, ಹೋಳಿಗೆ ತುಪ್ಪ ಉಂಡು ಅಲ್ಲೇ ಮಲಗಿಕೊಳ್ಳಲಾರದೆ ಹೊರಗೆ ಬಂದು ನೀವು ಕೂಡ ನಮ್ಮ ಧರ್ಮದ ಬಗ್ಗೆ ಪ್ರಚಾರ ಮಾಡಿ ಹಿಂದೂ ಸನಾತನ ಧರ್ಮವನ್ನು ಉಳಿಸಿ. ಇಲ್ಲಾಂದ್ರೆ ಈ ಬ್ರಹ್ಮಕುಮಾರಿ ಮತದವರು, ಈ ಕ್ರಿಶ್ಚಿಯನ್ ಮತದವರು ಬಂದು ಇವತ್ತು ಎಷ್ಟು ಜನ ಆಗಿದ್ದಾರೆ ನಮ್ಮ ದೇಶದಲ್ಲಿ? ನಾವು ಬ್ರಿಟಿಷರನ್ನು, ಕ್ರಿಶ್ಚಿಯನರನ್ನು ಈ ದೇಶದಿಂದ ಓಡಿಸಿದ್ವಿ, ಹೌದಾ? ಮತ್ತೆ ಈ ದೇಶದಲ್ಲಿ ರಾಜ್ಯಾಂಗ ಬರೆದಾಗ ಯಾರ ಮತವನ್ನು ಯಾರು ಪ್ರಚಾರ ಯಾಕೆ ಮಾಡಬೇಕು, ಹೌದಲ್ವ? ಯಾಕೆ ಕನ್ವರ್ಟ್ ಮಾಡೋದಕ್ಕೆಲ್ಲ. ಸೊ ನಮ್ಮ ಧರ್ಮ ಏನಿದೆ, ಹೇಗಿದೆ ಅಂದ್ರೆ, ನಮ್ಮ ದೇಶಕ್ಕೆ ಬರ್ರಿ, ನಿಮ್ಮ ಮತವನ್ನು ಪ್ರಚಾರ ಮಾಡ್ಕೊಂಡು ನಿಮ್ಮ ಮತಕ್ಕೆ ಕನ್ವರ್ಟ್ ಮಾಡ್ಕೊಳ್ಳಿ ನಮ್ಮ ಧರ್ಮವನ್ನು ಅಂತ ಹೇಳ್ದಂಗೆ ಆಯ್ತಿದ್ದು, ಹೌದಿಲ್ಲ? ಸೊ ಆಯ್ತು, ಮತ್ತೆ ಅವ್ರು ಕನ್ವರ್ಟ್ ಮಾಡ್ತಾರೆ ಅಂದಾಗ ನಾವು ಅದರ ಬಗ್ಗೆ ಜ್ಞಾನ ಪಡೆದುಕೊಂಡು ಪ್ರಶ್ನೆ ಮಾಡೋದು ನಮ್ಮ ಹಕ್ಕು. ಸೊ ವೀಕ್ಷಕರಾಯ್ತು, ಪಂಡಿತರಾಯ್ತು, ಪ್ರವಚನಕಾರರಾಯ್ತು, ಸಾಧುಗಳಾಯ್ತು, ಸಂತುಗಳಾಯ್ತು, ದಯವಿಟ್ಟು ಹೋಳಿಗೆ ತುಪ್ಪ ಉಂಡು ಆಶ್ರಮದಲ್ಲಿ ಮಲಗಿಕೊಳ್ಳಲಾರದೆ ಹೊರಗಡೆ ಬಂದು ಹಿಂದೂಗಳಿಗೆ ಪ್ರತಿಯೊಂದು ದೇವಾಲಯಕ್ಕೆ ಹೋಗಿ, ಪ್ರತಿಯೊಂದು ಹಿಂದೂ ಮನೆಗಳಿಗೆ ಹೋಗಿ ನಮ್ಮ ಧರ್ಮದ ಬಗ್ಗೆ ಪ್ರಚಾರ ಮಾಡ್ರಿ. ಮತ್ತು ಕ್ರೈಸ್ತವರಲ್ಲಿ ಹೋಗ್ರಿ, ಮುಸ್ಲಿಮ್ರಲ್ಲಿ ಹೋಗ್ರಿ, ನಮ್ಮ ಧರ್ಮದ ಬಗ್ಗೆ ಪ್ರಚಾರ ಮಾಡ್ರಿ. ರಾಜ್ಯಾಂಗ ನಮಗೆ ಕೊಟ್ಟ ಹಕ್ಕು. ಆದರೆ ಮುಸ್ಲಿಮ್ರೇನು ಕುರಾನ್ ಹಿಡ್ಕೊಂಡು ಎಲ್ಲಿ ಪ್ರಚಾರ ಮಾಡ್ತಾ ಇಲ್ಲ ಪಾಪ ಅವರು, ಅವ್ರ ಬಗ್ಗೆ ನಾವು ಹೇಳೋದಿಲ್ಲ. ಪ್ರಚಾರ ಮಾಡ್ತಿರೋದು ಕ್ರಿಶ್ಚಿಯನ್ರು ಮತ್ತು ಬ್ರಹ್ಮಕುಮಾರಿ ಮತದವರು. ಸೊ ಅವರನ್ನು ನಾವು ಈಗ ನಮ್ಮ ಧರ್ಮದ ಬಗ್ಗೆ ಹೇಳಿ ಅವರನ್ನು ಗರ್ವಾಪ್ಸಿ ಮಾಡುವುದು ನಮ್ಮೆಲ್ಲರ ಕರ್ತವ್ಯ. ನಮ್ಮ ಭಾರತ ದೇಶ ಸನಾತನ ಧರ್ಮದ ತವರು ಮನೆ ಇದ್ದಾಗೆ ಪ್ರಪಂಚಕ್ಕೆ ಜ್ಞಾನ ಕೊಡುವ ದೇಶ ಭಾರತ ದೇಶ, ಅದು ಸನಾತನ ಧರ್ಮ.
ಸೊ ಇದನ್ನು ಕಾಪಾಡಿಕೊಳ್ಬೇಕೆಂದು ಪ್ರತಿಯೊಂದು ಹಿಂದೂಗಳಲ್ಲಿ ಕೇಳ್ಕೊಳ್ತಾನೆ, ಪ್ರತಿಯೊಂದು ಸಾಧು ಸಂತರಲ್ಲಿ ಕೇಳ್ಕೊಳ್ತಾನೆ, ಪ್ರತಿಯೊಂದು ಗುರುಗಳಲ್ಲಿ ಹಾಗೂ ಪಂಡಿತರಲ್ಲಿ ಬ್ರಾಹ್ಮಣರಲ್ಲಿ ಕೇಳ್ಕೊಳ್ತೇನೆ, ಹಾಗೂ ಪ್ರತಿಯೊಂದು ಗುಡಿಯಲ್ಲಿರ್ತಕ್ಕಂಥ ಪೂಜಾರಿಗಳಿಗೂ ನಾನು ಈ ವಿಡಿಯೋದ ಮೂಲಕ ಬೇಡಿಕೊಳ್ತೇನೆ. ಪೂಜಾರಿಗಳೇ, ನಿಮ್ಮ ದೇವಾಲಯಕ್ಕೆ ಬಂದಾಗ ಭಕ್ತಾದಿಗಳು ಬರ್ತಾರಲ್ಲ, ಆ ಭಕ್ತಾದಿಗಳೆಲ್ಲರನ್ನು ಕೂಡಿಸಿ ನೀವು ಜ್ಞಾನವನ್ನು ಕೊಡಿ. ಪಾಷಾಂಡ ಮತಗಳ ಬಗ್ಗೆ ಜ್ಞಾನವನ್ನು ಕೊಡಿ, ಅದರ ಅಜ್ಞಾನದ ಬಗ್ಗೆ ಜ್ಞಾನವನ್ನು ಕೊಡಿ. ಅವರು ಬೇರೆ ಮತಗಳಿಗೆ ಹೋಗದ ಹಾಗೆ ನೋಡಿಕೊಳ್ಳಿ. ಅರ್ಥ ಆಯ್ತಲ್ಲ? ಸೊ ವೀಕ್ಷಕರೇ, ನಾನು ಈ ಧರ್ಮಸ್ಥಳವಾಗಿ ಹೋರಾಡ್ತಾ ಇದ್ದೇನೆ, ನಮ್ಮ ದೇಶಕ್ಕಾಗಿ, ನಮ್ಮ ಧರ್ಮಕ್ಕಾಗಿ. ಸೊ ಈ ಬ್ರಹ್ಮಕುಮಾರಿಯರ ಬಗ್ಗೆ ನಾನು ಕೌಂಟರ್ ವಿಡಿಯೋಗಳು ಮಾಡಿದ್ರಿಂದ ಮೊನ್ನೆ ಅವರು ನಮ್ಮ ಮೇಲೆ ಕಂಪ್ಲೇಂಟ್ ಮಾಡಿದರೆ, ಬೆಂಗಳೂರಲ್ಲಿ ಕೇಸ್ ಮಾಡಲು ಪ್ರಯತ್ನಿಸಿದ್ದಾರೆ. ಅವರ ವಿಡಿಯೋಗಳನ್ನು ಡಿಲೀಟ್ ಮಾಡಿ, ಈ ವಿಡಿಯೋಗಳಿಂದ ನಮ್ಮ ಮಾನ ಹೋಗ್ತಿದೆ ಅಂತೇಳಿ ನನ್ನ ಮೇಲೆ ಕಂಪ್ಲೇಂಟ್ ಮಾಡಿದ್ದರಿಂದ ನಾನು ಇಲ್ಲಿಂದ ವಕೀಲನ ಇಟ್ಕೊಂಡು ಬೆಂಗಳೂರಿಗೆ ಹೋಗಿ ಕೇಸ್ ಹೋರಾಡಲು ಕೋರ್ಟ್ನಲ್ಲಿ ಹಣಕಾಸಿನ ತೊಂದರೆ ಇದ್ದುದರಿಂದ ಅವರ ವಿಡಿಯೋಗಳನ್ನೆಲ್ಲ ಡಿಲೀಟ್ ಮಾಡಬೇಕಾಯಿತು ವೀಕ್ಷಕರೇ. ಸೊ ಆದ್ದರಿಂದ ಅವತ್ತಿನಿಂದ ನಾನು ಫೋನ್ಪೇ, ಗೂಗಲ್ ಪೇ ಹಾಗೂ ನನ್ನ QR ಕೋಡ್ ಇಟ್ಟಿದ್ದೇನೆ. ಮತ್ತು ಹಿಂದೂ ಬಂಧುಗಳು ಸಾಧ್ಯವಾದಷ್ಟು ಇಂಥ ಸಮಸ್ಯೆಗಳು ಬಂದಾಗ ನಾವು ಹೋರಾಡಲು ಕೋರ್ಟಿನಲ್ಲಿ ಒಂದು ಒಳ್ಳೆ ವಕೀಲನಿಟ್ಟು ಹೋರಾಡಲು ಹಣಕಾಸಿನ ಸಹಾಯ ತಮ್ಮ ಇಚ್ಛಾಶಕ್ತಿಯಿಂದ ಎಷ್ಟಾಗುತ್ತೋ ಅಷ್ಟು ನಮಗೆ ಸಹಾಯ ಮಾಡ್ತೀರಿ. ಮುಂದೆ ನಾವು ಹೋರಾಡೋದಕ್ಕೆ ಧರ್ಮಕ್ಕಾಗಿ ನೀವು ಬೆಂಬಲವಾಗಿ ನಿಂತರಂತೇಳಿ ಆಶಿಸುತ್ತಾ, ಸೊ ವೀಕ್ಷಕರೇ, ಮತ್ತು ಈ ವಿಡಿಯೋದ ಬಗ್ಗೆ ನೀವೇನಂತೀರಿ? ನಿಮ್ಮ ಅಭಿಪ್ರಾಯ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ. ನಮ್ಮ ವಿಡಿಯೋವನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ದಯವಿಟ್ಟು ಲೈಕ್ ಮಾಡಿ, ಹಾಗೂ ಎಲ್ಲ ಬಂಧು ಮಿತ್ರರಿಗೆ ಶೇರ್ ಮಾಡಿ. ಈ ವಿಷಯ ಹೋಗೋದಕ್ಕೆ, ಈ ವಿಷಯವನ್ನು ನೀವು ಹಬ್ಬಿಸುವುದು ನಿಮ್ಮ ಕೈಯಲ್ಲಿದೆ. ಸೊ ವೀಕ್ಷಕರೇ, ಜೈ ಹಿಂದ್, ಒಂದೇ ಮಾತರಂ, ಭಾರತ್ ಮಾತಾ ಕಿ ಜೈ. ಮಾಡಿದರೆ ಬೆಂಗಳೂರಲ್ಲಿ ನಾವು ಕೊಟ್ಟ ಕೌಂಟರ್ ಪ್ರಶ್ನೆಗಳಿಗೆ ಉತ್ತರ ಕೊಡಲಾಗದೆ ಕೇಸ್ ಮಾಡಿ ನಮ್ಮನ್ನು ಹೆದರಿಸಿ ಅವರು ವಿಡಿಯೋಗಳನ್ನು ಡಿಲೀಟ್ ಮಾಡಲು ಹೇಳಿದ್ದಾರೆ. ಹಾಗಾಗಿ ವೀಕ್ಷಕರೇ, ನಾವು ಒಂದು ಒಳ್ಳೆ ವಕೀಲನ ಇಟ್ಟು ಬೆಂಗಳೂರಿಗೆ ಹೋಗಿ ಕೇಸನ್ನು ಹೋರಾಡಲು ಹಣಕಾಸಿನ ತೊಂದರೆ ಇದ್ದರಿಂದ ನಾವು ಅವರ ವಿಡಿಯೋಗಳನ್ನು ಡಿಲೀಟ್ ಮಾಡಲಾಯಿತು. ಹಾಗಾಗಿ ಇವತ್ತಿನಿಂದ ನಾವು ಹೋರಾಡುತ್ತಿರುವ ಈ ದೇಶಕ್ಕಾಗಿ, ಧರ್ಮಕ್ಕಾಗಿ ಕಾರ್ಯಕ್ರಮದಲ್ಲಿ ನಾವು ಒಂದು ಒಳ್ಳೆ ವಕೀಲನ ಇಟ್ಕೊಂಡು ಬೆಂಗಳೂರು ಆಯಿತು, ಮೈಸೂರು ಆಯಿತು, ಎಲ್ಲೇ ಕಂಪ್ಲೇಂಟ್ ಆದರೂ ನಮ್ಮ ಮೇಲೆ ಆ ಕೇಸನ್ನು ಹೋರಾಡಿ ಗೆಲ್ಲಲು ಮತ್ತು ನಾವು ಕೊಡುವ ಕೌಂಟರ್ ವಿಡಿಯೋಗಳಿಗೆ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಆಗದೆ ಮಾಡಿದ್ದಾರೆ ವೀಕ್ಷಕರೇ. ಹಾಗಾಗಿ ಫೋನ್ಪೇ, ಗೂಗಲ್ ಪೇ ಹಾಗೂ ನಾನು QR ಕೋಡ್ ಇಟ್ಟಿದ್ದೇನೆ. ಹಿಂದೂಗಳು ಸಾಧ್ಯವಾದಷ್ಟು ತಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ನಮಗೆ ಹಣಕಾಸಿನ ಸಹಾಯ ಮಾಡಿ ಬೆಂಬಲವಾಗಿ ನಿಂತಿರಂತೇಳಿ ಈ ಧರ್ಮದ ಯುದ್ಧದಲ್ಲಿ ಹೋರಾಡಲು ಆಶಿಸುತ್ತಾ, ಹಾಗೂ ವೀಕ್ಷಕರೇ, ಬ್ರಹ್ಮಕುಮಾರಿಯರು ಹಿಂದೂ ಶಿವರಾತ್ರಿ ಬಂದಾಗ, ಹಿಂದೂ ದೇವಾಲಯಗಳಲ್ಲಿ ಬಂದಾಗ ಅವರಿಂದ ಜಾಗೃತರಾಗಿರ್ಬೇಕು. ಯಾಕಂದರೆ ನಿಮಗೆ ಎಲ್ಲ ಬ್ರಹ್ಮಕುಮಾರಿ ಆಶ್ರಮಕ್ಕೆ ಕರೆಸಿ ನಿಮ್ಮ ಮೈಂಡ್ ವಾಶ್ ಮಾಡಿ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳನ್ನು ಸನ್ಯಾಸಿಗಳನ್ನಾಗಿ ಮಾಡುವ ಪ್ರಯತ್ನ ಮಾಡ್ತಾರೆ. ಯಾಕಂದರೆ ಇದು ಹಿಂದೂ ಧರ್ಮವನ್ನು ನಾಶ ಮಾಡಲು ಹಾಗೂ ಹಿಂದೂ ಸಂತಾನವನ್ನು ನಾಶ ಮಾಡಲು ಹುಟ್ಟಿರ್ತಕ್ಕಂಥ ಮತ, ಹಾಗೂ ಈ ದಾದಾ ಲೇಖರಾಜ್ ತ್ರಿಪಾಠಿ ಮಾಡಿರ್ತಕ್ಕಂಥ ಒಂದು ಷಡ್ಯಂತ್ರ. ಯಾಕಂದ್ರೆ ಹಿಂದೂ ಹೆಣ್ಣು ಮಕ್ಕಳನ್ನು ಕನ್ಯೆಗಳನ್ನಾಗಿ ಮಾಡಿಬಿಟ್ರೆ, ಸನ್ಯಾಸಿಗಳನ್ನಾಗಿ ಮಾಡಿಬಿಟ್ರೆ ಹಿಂದೂ ಸಂತಾನ ನಾಶವಾಗುತ್ತಲ್ಲ, ಹೌದಲ್ಲ? ಸೊ ಈ ನಮ್ಮ ಬ್ರಹ್ಮಕುಮಾರಿ ತಪ್ಪಿಲ್ಲ, ಬಟ್ ಆದ್ರೆ ಅವರು ಅಲ್ಲಿ ಬ್ರಹ್ಮಕುಮಾರಿಗೆ ಹೋದ್ಮೇಲೆ ಅವರಿಗೆ ಇಲ್ಲ ಸಲ್ಲದ ಜ್ಞಾನಗಳು ಕೊಟ್ಟು, ಅದು ಕೊಟ್ಟು, ಇದು ಕೊಟ್ಟು, ಅವರಿಗೆ ಆಸೆ ಕೊಟ್ಟು, ಈ ಕಲಿಯುಗ ನಾಶವಾಗ್ತಿದೆ, ಮುಂದೆ ಸತ್ಯಯುಗ ಬರ್ತದೆ, ನಾವು ಬ್ರಹ್ಮಕುಮಾರಿ ಫಾಲೋ ಮಾಡಿದ್ರೆ ನಮಗೆ ಸತ್ಯಯುಗದಲ್ಲಿ ಸ್ವರ್ಗ ಸಿಗುತ್ತೆ, ಸತ್ಯಯುಗದಲ್ಲಿ ನಾವು ದೇವತೆಗಳಾಗಿಬಿಡ್ತೀವಿ, ಇಂಥ ಒಂದು ಆಸೆ ಪ್ರಲೋಭ ತೋರಿದ್ರಿಂದ ಆ ಆಸೆ ಪ್ರಲೋಭಕ್ಕೆ, ಆ ಒಂದು ಸ್ವಾರ್ಥಕ್ಕೆ ಅವರು ಅದಕ್ಕೆ ಬಲಿಯಾಗಿದ್ದಾರೆ. ಅದು ನನಗೆ ಗೊತ್ತಾಗ್ತಿದೆ. ಆದರೆ ಫಸ್ಟ್ ನಾವು ಏನು ಮಾಡಬೇಕು? ನಮ್ಮ ದೇಶ ಮುಖ್ಯ, ಆಮೇಲೆ ನಮ್ಮ ಧರ್ಮ ಮುಖ್ಯ, ಆಮೇಲೆ ನಮ್ಮ ಸ್ವಾರ್ಥ. ದೇಶವನ್ನು ಮರೆತು, ಧರ್ಮವನ್ನು ಮರೆತು ನಮ್ಮ ಸ್ವಾರ್ಥಕ್ಕಾಗಿ ಜೀವನ ಮಾಡಿದರೆ ಅದು ಜೀವನನೇ ಅಲ್ಲ. ನೂರಾರು ಮಂದಿ ನೂರಾರು ಆಸೆ ಪ್ರಲೋಭಗಳನ್ನು ತೋರಿಸ್ತಾರೆ, ಹೌದಲ್ವಾ ವೀಕ್ಷಕರೇ? ಸೊ ಮೊದಲು ನಮ್ಮ ದೇಶ, ಆಮೇಲೆ ನಮ್ಮ ಧರ್ಮ, ಮೊದಲು ನಮ್ಮ ತಂದೆ ತಾಯಿಯೇ ಪ್ರತ್ಯಕ್ಷ ದೇವರು, ಆ ನಂತರವೇ ಬೇರೆ ದೇವರು, ಹೌದಲ್ವಾ? ನಾವು ನಮಗೆ ಜನ್ಮ ಕೊಟ್ಟ ಪ್ರತ್ಯಕ್ಷ ದೇವರು ತಂದೆ ತಾಯಿಯನ್ನು ನಾವು ಮರೆತು
ನಮಗೆ ಜನ್ಮ ಕೊಟ್ಟು ಪ್ರಾಣ ಕೊಟ್ಟು ಎಲ್ಲ ಕೊಟ್ಟಂತ ತಂದೆ ತಾಯಿಯನ್ನು ನಾವು ಮರೆತು ಪ್ರಾಣನೇ ನಮಗೆ ಕಾಣದೇ ಇರ್ತಕ್ಕಂಥ ದೇವರನ್ನು ಹುಡುಕಂತ ಹೋಗೋದು ಎಷ್ಟು ಸರಿ ಆಲೋಚನೆ ಮಾಡಿ. ಸೊ ವೀಕ್ಷಕರೇ, ಮತ್ತೆ ಏನ್ ಮಾಡ್ತಾರೆ ಅಂದ್ರೆ ಪರಿವಾರಗಳನ್ನು ದೂರ ಮಾಡ್ತಾರೆ, ಹಾಗೂ ಈ ಪರಿವಾರದಲ್ಲಿ ಇರ್ತಕ್ಕಂಥ ಕನ್ಯೆಯರನ್ನ, ನಿಮ್ಮ ಪರಿವಾರದಲ್ಲಿ ಇರ್ತಕ್ಕಂಥ ಕನ್ಯೆಯರು ಅಂದ್ರೆ ಮದುವೆ ಆಗ್ಲಾರ್ದಂತ ಹುಡುಗಿಯರು ಇರ್ತಾರಲ್ಲ, ನಿಮ್ಮ ಮಕ್ಕಳು, ಅವರನ್ನು ಸನ್ಯಾಸಿಗಳಾಗುವುದಕ್ಕೆ ಪ್ರೇರಣೆ ಮಾಡ್ತಾರೆ ಮತ್ತು ಗಂಡ ಹೆಂಡತಿ ಸಂಸಾರ ಮಾಡಿಕೊಳ್ಳೋದ ಹಾಗೆ ಮಾಡ್ತಾರೆ. ಯಾಕಂದ್ರೆ ಅವರು ಕಾಮ ವಿಕಾರಗಳು ದೂರವಿರಬೇಕು ಅಂತ ಒಂದು ಹುಚ್ಚು ಇಟ್ಕೊಂಡಿದ್ದಾರೆ ಅವರು. ಮತ್ತೆ ಗಂಡ ಹೆಂಡತಿಯನ್ನು ಅಣ್ಣ ತಂಗಿ ಅಂತ ಕರ್ಕೊಳ್ಳಿ, ನಿಮ್ಗೆ ಕಾಮ ವಿಕಾರ ಬರೋದಿಲ್ಲ ಅಂತೇಳಿ ಹೇಳ್ತಾರೆ. ಅಣ್ಣ ತಂಗಿ, ಗಂಡ ಹೆಂಡತಿ ಅಣ್ಣ ತಂಗಿ ಅನ್ನೋದೇನ್ರಿ? ಇದು ನಮ್ಮ ಹಿಂದೂ ಧರ್ಮ ಹೇಳ್ತದ್ಯಾ? ವಿಚಾರ ಮಾಡಿ, ಇದು ನಮ್ಮ ಹಿಂದೂಗಳೇ ಅಲ್ಲ, ಹಿಂದೂ ಧರ್ಮದವರೇ ಅಲ್ಲ. ಈ ದಾದಾ ಲೇಖರಾಜ್ ತ್ರಿಪಾಠಿ ಎಂಬ ಇದನ್ನಲ್ಲ ಆ ತಾತ ಹುಟ್ಟಿಸಿರ್ತಕ್ಕಂಥ ಮತ ಇದು. ಈ ಮತಕ್ಕೆ ನಮ್ಮ ಹಿಂದೂ ಹೆಣ್ಮಕ್ಳೇ ಬಲಿಯಾಗಿದ್ದಾರೆ. ಮತ್ತೆ ಹೋದವರನ್ನ ಮತ್ತೆ ನಾವು ಗರ್ವಾಪಸಿ ಮಾಡಿಕೊಳ್ಳುವುದು, ಮತ್ತೆ ಉಳಿದವರನ್ನು ಆ ಒಂದು ಮತಕ್ಕೆ ಹೋಗಲಾರ್ದಂಗೆ ನೋಡಿಕೊಳ್ಳುವುದು, ಆ ಒಂದು ಆಸೆ ಪ್ರಲೋಭಕ್ಕೆ ಹೋಗಿ ತಮ್ಮ ಜೀವನವನ್ನು ನಾಶ ಮಾಡಿಕೊಳ್ಳಲಾರ ಹಾಗೆ ನೋಡಿಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯ ವೀಕ್ಷಕರೇ. ಸೊ ವಿಡಿಯೋವನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ನಿಮ್ಮ ಎಲ್ಲ ಬಂಧು ಮಿತ್ರರಿಗೆ ಶೇರ್ ಮಾಡಿ. ಮತ್ತೆ ನಾವು ಮುಂದಿನ ವಿಡಿಯೋ ಜೊತೆಗೆ ಭೇಟಿಯಾಗೋಣ ವೀಕ್ಷಕರೇ. ಜೈ ಹಿಂದ್, ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ.